हुबली धारवाड़ में नगर निगम की आम बैठक के दौरान जमकर विवाद हो गया, जहां विवाद में निगम के 3 कांग्रेस सदस्यों को निलंबित कर दिया गया और इसी विवाद के दौरान नगर निगम सदस्य सुवर्णा कलाकुंतला मार्शलों बीमार पड़ गई और नगर निगम सदस्यों ने इस घटना पर अपना गुस्सा जाहिर किया, जिसके बाद डॉक्टर की एक टीम ने स्वास्थ्य जाँच की और फिर इलाज के लिए अस्पताल में भर्ती कराया गया। तो वहीं कांग्रेस सदस्यों ने आरोप लगाया कि बीजेपी अभी भी निगम में हिटलर शाही शासन चला रही है। कांग्रेस सदस्यों ने ये कहते हुए अपना रोष व्यक्त किया कि सरकार ने जुड़वा शहरों के विकास के लिए अनुदान किया, फिर भी वह मनमाने फैसले ले रहे हैं। बैठक के बाद महापौर ज्योति पाटिल ने कहा कि एक सतत आम सभा है। पिछली बार महापौर चुनाव के बाद से हमें पुराने मुद्दों को उठा रहे हैं, लेकिन विपक्षी दलों ने बैठक नहीं होने दी और बैठक में हंगामा किया। ತಮಗೆಲ್ಲ ತಿಳಿದು ವಿಚಾರ ಏನು ಅಂತಂದ್ರೆ ಇದು ಮುಂದುವರೆದ ಜಿಬಿ, ಯಾಕಂದ್ರೆ ನಮ್ಮದು ಮಹಾಪೌರರ ಚುನಾವಣೆ ಬಂದಿದ್ದಕ್ಕಾಗಿ ಹೋದ ಸಾರಿ ನಾವು ಜಿಬಿಯನ್ನು ಮಾಡಲಿಲ್ಲ. ಸೊ ಆ ಸಬ್ಜೆಕ್ಟನ್ನು ನಾವು ತೆಗೆದುಕೊಂಡು ಯಾವುದೂ ಹೆಚ್ಚುವರಿ ಸಬ್ಜೆಕ್ಟನ್ನು ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ, ಯಾಕಂದರೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಿಲ್ಲ. ಸೊ ಹಾಗಾಗಿ ಅದರಲ್ಲಿ ನಾವು ಹೋದ ಸಾರಿ ಏನು ಜಿ ಬಿಯಲ್ಲಿ ನಾವು ನಮ್ಗೆ ರೆಗ್ಯುಲರ್ ಸಬ್ಜೆಕ್ಟ್ ಬಂದಿದ್ದು ಆ ಸಬ್ಜೆಕ್ಟನ್ನಷ್ಟೇ ನಾವು ಇವತ್ತು ಡಿಸ್ಕಷನ್ ಮಾಡೋದು. ಮತ್ತು ನಮ್ಮದು ಮಹಾಪೌರ ಮೊದಲ ನುಡಿ ಇರ್ತದೆ, ಅದನ್ನು ಮತ್ತು ರೆಗ್ಯುಲರ್ ಸಬ್ಜೆಕ್ಟನ್ನು ತಗೊಂಡು ಹೋದ ಸಾರಿ ಏನು ಹೆಚ್ಚಿನ ವಿಷಯಗಳನ್ನು ತೆಗೆದುಕೊಂಡಿದ್ರು ಮುಂಬರುವ ಈಗ ಜಿ ಬಿ ಒಳಗೆ ಯಾವ ಹೆಚ್ಚಿನ ವಿಷಯ ಇರ್ತಾವೋ ಅದನ್ನು ನಮ್ಮ ಅನುಮತಿ ಮಾಡಿಕೊಂಡು ವಿಷಯಗಳನ್ನ ತೆಗೆದುಕೊಳ್ಬೇಕಂತ ಹೇಳಿ ನಿರ್ಧಾರ ಆಗೈತೆ. ಸೊ ಇದ್ರೊಳಗೆ ಅಭಿವೃದ್ಧಿಗಾಗಿ ತಾರತಮ್ಯ ಮಾಡುವಂಥ ಉದ್ದೇಶ ಯಾವುದೂ ಇಲ್ಲ. ನಾವು ಸಾಕಷ್ಟು ಸಾರಿ ಅವ್ರಿಗೆ ಕರೆದು ಮಾತಾಡಿದ್ದೀವಿ, ವಿರೋಧ ಪಕ್ಷದ ನಾಯಕರನ್ನು ಕರೆದಿದ್ದೀವಿ, ಸೀನಿಯರ್ನನ್ನು ಕರೆದಿದ್ದೀವಿ. ಸಾಕಷ್ಟು ಸಾರಿ ನಾವಿಲ್ಲಿ ಕರೆದು ಅವರಿಗೆ ಕಾನೂನು ಪ್ರಕಾರವಾಗಿ ಏನು ತೆಗೆದುಕೊಳ್ಳೋಕೆ ಬರ್ತದೆ ಅಂತ ಅದನ್ನು ನಾವು ಹೇಳಿದ್ವಿ ಅವರಿಗೆ. ಅವರು ಅಷ್ಟು ಅದನ್ನು ನಾವು ಹೇಳಿದ್ರು ಅವರು ತಿಳ್ಕೊಳ್ಳಿಲ್ಲ. ಸೊ ಹಾಗಾಗಿ ಸಭೆಗೆ ನೋಡ್ರಿ, ಯಾರೇ ಇರಲಿ ಸಭೆಗೆ ಒಂದು ಘನತೆ ಗೌರವ ಇದೆ. ಆ ಸಭೆಯ ಘನತೆ ಗೌರವವನ್ನು ಎಲ್ಲರೂ ಕಾಪಾಡ್ಕೋಬೇಕು. ನಾವು 3 ಜನ ಏನು ನಮ್ಮ ಸಭೆಗೆ ಅಡ್ಡಿಪಡಿಸ್ತಾ ಇದ್ರು ಅವರಿಗೆ ನಾವು ಹೇಳಿದ್ವಿ, ಸಭೆಯಿಂದ ನೀವು ಅವರಿಗೆ ಅಮಾನತ್ ಮಾಡಬೇಕು, ಈ ಸಭೆಗೆ ಅಮಾನತ್ ಮಾಡಬೇಕಂತ 3 ಜನಕ್ಕೆ ನಾನು ಆದೇಶವನ್ನು ಮಾಡಿದ್ದೇನೆ. ಈ ಸಭೆಗೆ ಮಾತ್ರ ಅಮಾನತ್ತು ಅಥವಾ ಈ ಸಭೆಗೆ ಅಷ್ಟೇ ಅಮಾನತ್ ಮಾಡಿದ್ವಿ. ಅದು ಹಿಂದಿನ ಜಿ ಬಿ ಒಳಗೆ ಹೆಚ್ಚಿನ ವಿಷಯ ತಗೊಂಡಿದ್ವಿ, ಬಟ್ ಹೆಚ್ಚಿನ ವಿಷಯ ಯಾವಾಗ ತಗೊಳ್ಳಿಕ್ಕೆ ಬರ್ತದೆ ಅಂತಂದ್ರೆ ಮಹಾಪೌರರ ಅನುಮತಿ ಮೇರೆಗೆ ಅದನ್ನು ತೆಗೆದುಕೊಳ್ಳಿಕ್ಕೆ ಬರ್ತದೆ. ನಾವು ಹಿಂದಿನ ಜಿ ಬಿದು ಏನು ರೆಗ್ಯುಲರ್ ಸಬ್ಜೆಕ್ಟ್ ಇದ್ವು ಅದನ್ನಷ್ಟೇ ನಾವು ತೆಗೆದುಕೊಂಡು ಮಹಾಪೌರರ ನುಡಿ ಮತ್ತು ರೆಗ್ಯುಲರ್ ಸಬ್ಜೆಕ್ಟನ್ನು ತೆಗೆದುಕೊಂಡು ಈ ಸಾರಿ ಜಿ ಬಿ ಮಾಡೋಣ ಅಂತ ಎಲ್ಲರೂ ಸೇರಿ ನಾವು ಸರ್ವಪಕ್ಷದ ಸದಸ್ಯರ ಜೊತೆ ಮಾತಾಡಿ ನಿರ್ಣಯವನ್ನು ತೆಗೆದುಕೊಂಡಿದ್ವಿ. ಆದರೆ ಹೋದ ಸರಿ ಹೆಚ್ಚಿನ ವಿಷಯಗಳನ್ನು ಈ ಸಾರಿ ಹೆಚ್ಚಿನ ವಿಷಯದೊಳಗೆ ಸೇರಿಸ್ರಿ ಅಂತಂದ್ರು. ನಾವು ಮಹಾಪೌರಾಗಿ ನಾವು ಯಾವುದೇ ಆದೇಶವನ್ನು ಮಾಡಿದ್ದಿಲ್ಲ ಹೆಚ್ಚಿನ ವಿಷಯ ತೆಗೆದುಕೊಳ್ಳಿಕ್ಕೆ. ಹಾಗಾಗಿ ಅವರು ಅವಾಗಿನ ಹೆಚ್ಚಿನ ವಿಷಯನ ಈಗಿದ್ರೊಳಗೆ ನೀವು ಸೇರಿಸ್ಕೊಂಡಿರಿ ಅಂತ ಅವ್ರಿಗೆ ತಪ್ಪು ಕಲ್ಪನೆ ಆಗಿದೆ, ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಅಲ್ಲ, ರೆಗ್ಯುಲರ್ ಜಿ ಬಿಯಲ್ಲಿ ಮಾಡ್ತೀವಿ. ಮತ್ತು ನಾನು ಹೇಳಿದ್ದೀನಿ 27ನೇ ತಾರೀಕಿಗೆ ಗಣೇಶ ಹಬ್ಬ ಇದೆ, ಹಾಗಾಗಿ ಅದಕ್ಕಿಂತ ಮುಂಚೆನೇ ನಾನು ಇನ್ನೊಂದು ಸಾಮಾನ್ಯ ಸಭೆಯನ್ನು ಮಾಡ್ತೇನೆ. ಹೋದ ಜಿ ಬಿಯಲ್ಲಿ ಯಾವೆಲ್ಲ ಹೆಚ್ಚಿನ ವಿಷಯಗಳಿದ್ದು ಈ ಸಾರಿ ಮತ್ತೆ ಯಾವಾರು ಹೆಚ್ಚಿನ ವಿಷಯಗಳು ಬಂದರೆ ಎಲ್ಲನೂ ಸೇರಿ ಒಟ್ಟಿಗೆ ತಗೊಂಡು ಇನ್ನೊಂದು ಸಾಮಾನ್ಯ ಸಭೆಯನ್ನು ತ್ವರಿತವಾಗಿ ನಾನು ಮಾಡ್ತೀನಿ. ವಿರೋಧ ಪಕ್ಷದ ನಾಯಕರನ್ನ ಸಭೆಯಿಂದ ಹೊರಗೆ ಹಾಕೋದು ಸರಿನಾ ಅಂತ ನಾವು ವಿರೋಧ ಪಕ್ಷದ ಸದಸ್ಯರನ್ನ, ವಿರೋಧ ಪಕ್ಷದ ನಾಯಕರನ್ನ ನಾನು ಹೊರಗಡೆ ಹಾಕಿಲ್ಲ. ಯಾಕಂದ್ರೆ ನನಗೂ ಕಾನೂನು ಗೊತ್ತಿದೆ, ಅವರನ್ನು ಹೊರತುಪಡಿಸಿ ನಾನು ಯಾರು ಅಡ್ಡಿ ಮಾಡ್ತಿದ್ದಾರೆ ಅವ್ರನ್ನ ಹಾಕಿ ಅಂತ ಹೇಳಿದ್ದೇನೆ ಅಷ್ಟೇ. ಅಲ್ಲ, ಅವರು ತಾವಾಗಿ ನೋಡ್ರಿ ತಮ್ಮ ಪಕ್ಷದೊಳಗೆ ಅವರು ಎಲ್ಲರೂ ಸೇರಿಕೊಂಡು ಡಿಸಿಷನ್ ಮಾಡ್ಕೊಂಡು ಅವರಾಗೇನೆ ಹೊರಗೆ ಹೋಗಿದ್ದಾರೆ. ನಾವು ಅವ್ರ ಹೆಸರನ್ನು ನಾನು ಹೇಳಿಲ್ಲ ಮತ್ತು ಕಾನೂನಿನ ಪ್ರಕಾರ ಅವ್ರಿಗೆ ಹೊರಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಆಗಿ ಆ ರೀತಿಯಾಗಿ ನಾನು ಅವ್ರಿಗೆ ಹೇಳಿಲ್ಲ ಹೊರಗಡೆ ಹೋಗಿ ಅಂತ ಹೇಳಿಲ್ಲ. ನಾನು ಇದಕ್ಕಿಂತ ಮುಂಚೆನೂ ಸಾಕಷ್ಟು ನಾನು ಅವರಿಗೆ ನನ್ನ ಹತ್ತಿರದಿಂದ ನಾನು ಅವ್ರಿಗೆ ಹೇಳಿದೆ, ಯಾರು ನೀವು ಹೊರಗಡೆ ಹೋಗಬೇಡಿ, ನೀವು ಕುತ್ಕೊಂಡು ಸಭೆಯನ್ನು ಮಾಡೋಣ, ಇದು ಈ ರೀತಿ ಇದೆ ಅಂತೇಳಿ ನಾನು ಸಾಕಷ್ಟು ಸಾರಿ ಅವ್ರಿಗೆ ಮನವಿಯನ್ನು ಮಾಡಿದ್ದೇನೆ. ತಾವು ತಮ್ಮ ಮಾಧ್ಯಮದಲ್ಲಿ ಅದನ್ನು ನೀವು ನೋಡಿದ್ದೀರಿ, ಎಲ್ಲರೂ ನೀವು ಸಾಕ್ಷಿ ಇದ್ದೀರಿ. ನಾನು ಕಮಿಷನರ್ ಅವರಿಗೆ ಅಂದರೆ ನಮ್ಮ ಆಯುಕ್ತರಿಗೆ ನಾನು ಹೇಳಿದೆ, ಇವರು ಯಾರು ನಮ್ಮ ರಾಜು ಕಂಪ್ತಿ, ಸುವರ್ಣ ಕಲ್ಕುಂಡ್ಲ ಅವರು ಮತ್ತು ದರ್ರಾಜ್ ಅವರು, ಅವ್ರು 3 ಜನನ ಈ ಸಭೆಯಿಂದ ಅಮಾನತ್ ಮಾಡಿರಿ ಅಂತ. ಯಾಕಂದರೆ ಅವರು ಪೀಠದ ಹತ್ರ ಬಂದು ಗಲಾಟೆ ಮಾಡ್ತಾಯಿದ್ರು. ಸಾಕಷ್ಟು ಸಾರಿ ಮನವಿ ಮಾಡಿ, ನಮ್ಮ ಹಿರಿಯರು ಮನವಿ ಮಾಡಿದರು, ನಾವು ಮನವಿ ಮಾಡಿದಾಗೂ
ಒಂದು ಸಭೆಗೆ ಗೌರವನ್ನಿರುತ್ತದೆ, ಘನ ಸಭೆಗೆ ಆ ರೀತಿ ಅವ್ರು ನಡ್ಕೋಬೇಕು. ಸೀನಿಯರ್ ಕಾರ್ಪೊರೇಟರ್ನ ಸಿಕ್ಕಾಪಟ್ಟಿ ಓಡಾಡಿದ್ರು, ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದರು, ನಮ್ಗೆ ಸದನದ ಗೌರವನ ಕಾಪಾಡಲಿಲ್ಲ ಅಂತ ಆರೋಪ ಮಾಡಿದ್ರು. ಯಾರು? ಕಾಂಗ್ರೆಸ್ ನಾಯಕರು, ಸದಸ್ಯರು. ನೋಡ್ರಿ, ನಾವು ಯಾರು ಅವರಿಗೆ ಬಲವಂತವಾಗಿ ನಾವು ಅವ್ರಿಗೆ ಹಾನಿ ಮಾಡ್ಬೇಕಂತ ಹೇಳಿ ನಾವೇನು ಮಾಡಿಲ್ಲ. ಅವರಿಗೆ ನಾವು ಪದ್ಧತಿ ಪ್ರಕಾರ ಅವ್ರಿಗೆ ನಾವು ಹೇಳಿದ್ವಿ, ನೀವು ಈ ಸಭೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿರಿ. ಯಾಕಂದರೆ ಮೊದಲನೇದು ಮಹಾಪೌರ ನುಡಿ ಇದೆ, ಅದನ್ನು ಮಹಾಪೌರ ನುಡಿಯನ್ನು ಆಗಲಿ, ಆಮೇಲೆ ದುಃಖ ಸೂಚಕ ಗೊತ್ತುವಳಿ ಆಗಲಿ, ಅದಾದಮೇಲೆ ಸಬ್ಜೆಕ್ಟ್ ಬಂದಾಗ ಅವರು ಅದನ್ನು ಮಾತಾಡಬೇಕು. ಇದು ಪದ್ಧತಿ ಬಂದ ಹಾಗೆ ಮತ್ತು ಇದು ಕಾನೂನಿನಲ್ಲಿನೂ ಇದೆ. ಬಟ್ ಅವರು ಅದನ್ನು ಮಹಾಪೌರನ ಸ್ವಾಗತಿಸದೆ, ಮಹಾಪೌರರ ನುಡಿಯನ್ನು ಕೇಳದೆ, ದುಃಖ ಸೂಚಕ ಗೊತ್ತುವಳಿಯನ್ನು ಮಂಡಿಸಲಿಕ್ಕೆ ಬಿಡದೆ ಅವರು ಸದನದಲ್ಲಿ ಗಲಭೆಯನ್ನು ಮಾಡಿದ್ದಾರೆ. ಮಹಾಪೌರಿಗೆ ಅವಮಾನ ಮಾಡಿದಾರೆ ಅಂತ ಹೇಳ್ತಾರೆ. ನೋಡ್ರಿ, ಮಹಾಪೌರಿಗೆ ಅವಮಾನ ಮಾಡಿದಾರಂತಲ್ಲ, ಸಭೆಗೆ ಮತ್ತು ಗೌರವವನ್ನು ಸೂಚಿಸುವಂಥ ಕೆಲಸ ಆಗಲಿ. ಯಾರೇ ನೋಡ್ರಿ, ಆ ಸ್ಥಾನದೊಳಗೆ ಯಾರೇ ಇದ್ರೂ ನಾವೆಲ್ಲರೂ ಸದಸ್ಯರು ಒಂದೇ ಅಂತ ಹೇಳಿ ನಾವು ಆ ರೀತಿ ನಾವು ಆಡಳಿತವನ್ನು ಮಾಡ್ತೇವೆ, ಆ ರೀತಿ ನಾವು ಅವರಿಗೆ ನಾವು ನೋಡ್ತೇವೆ. ಬಟ್ ಸಭೆಗೆ ಗೌರವವನ್ನು ತರಬೇಕನ್ನೋದು ಒಂದೇ ಉದ್ದೇಶ. ಸಭೆಯಲ್ಲಿ ಎಲ್ಲರೂ ಇರ್ತಾರೆ, ಮಹಾಪೌರರು ಇರ್ತಾರೆ, ಆಯುಕ್ತರಿರ್ತಾರೆ, ಉಪಮಹಾಪೌರರು ಇರ್ತಾರೆ, ಸಭಾನಾಯಕರು ಇರ್ತಾರೆ, ವಿರೋಧ ಪಕ್ಷ ನಾಯಕರು ಇರ್ತಾರೆ, ಎಲ್ಲರನ್ನ ಒಳಗೊಂಡ ಸದಸ್ಯರು ಇರ್ತಾರೆ, ಎಲ್ಲರನ್ನ ಒಳಗೊಂಡ ಇದು ಸಭೆ. ಸಭೆಗೆ ಗೌರವ ಕೊಡಲಿ ಅನ್ನೋದು ಒಂದೇ ನಮ್ಮ ಉದ್ದೇಶ. 10 ಕೋಟಿ ರೂಪಾಯಿ ಅನುದಾನದಿಂದ ಚರ್ಚೆ ಮುಂದೆ ಆಗ್ತದ ಏನು ಚರ್ಚೆ ಮಾಡಿ